ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಸ್. ಹಿರಿಯ ಪ್ರಾಧ್ಯಾಪಕರಾದಂತಹ ಬಸವರಾಜ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೀನಿ. ಇಲ್ವಾ? ಓಕೆ. ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಎಲ್ಲ ಅಧ್ಯಾಪಕ ಬಂಧುಗಳೇ, ಈಗ ಊಟ ಆಗೋದಕ್ಕಿಂತ ಮುಂಚೆ ಮತ್ತು ಊಟ ಆದ ಮೇಲೆ ಎರಡೂ ಭಾಳ ಹಾರ್ಡ್ ಟೈಮ್. ಊಟ ಆಗೋದಕ್ಕಿಂತ ಮುಂಚೆ ಮಾತು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ಇರಲ್ಲ, ಊಟ ಆದಮೇಲೆ ನಿದ್ದೆ ಬರುತ್ತೆ. ಇಂಥ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯತೆ ನಮಗಿರೋದ್ರಿಂದ ಮತ್ತು ಮುಂದಿನ ಸ್ಪೀಕರು ಬೆಳಗ್ಗಿಂದ ಇಲ್ಲಿ ಕಾಯ್ತಾ ಇದ್ದಾರೆ ಅನ್ನೋ ಪ್ರಜ್ಞೆ ಇಟ್ಕೊಂಡು ಅವ್ರ ಸಮಯನ ನಾನು ಒತ್ತುವರಿ ಮಾಡಿದೆ. ಮಾತಾಡಲೇಬೇಕು ಅಂತ ನನಗೆ ಮನವಿ ಮಾಡಿದ್ದಕ್ಕೆ ಒಂದು 2 ನಿಮಿಷ ನಿಮಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೆ. ಪ್ರೀತಿಯ ಅಧ್ಯಾಪಕ ಬಂಧುಗಳೇ, ನನಗೆ ಒಂದು ಅತ್ಯಂತ ಸಂತೋಷದ ವಿಷಯ ಏನು ಅಂತಂದರೆ, ತುಮಕೂರು ಯೂನಿವರ್ಸಿಟಿನಲ್ಲಿ ಟೀಚರ್ಸೇ ಇಲ್ಲ ಅಂತ ಅತ್ಯಂತ ಜಿಗುಪ್ಸೆ ಪಟ್ಟಂಥ ಕಾಲ ಒಂದಿತ್ತು. ನಾನು ವೈಯಕ್ತಿಕವಾಗಿ 2010ರಲ್ಲಿ 11ರಲ್ಲಿ ನಾನು ಬಂದೆ ಇಲ್ಲಿ ಡಿಪಾರ್ಟ್ಮೆಂಟಿಗೆ. ನಾವು ಕುವೆಂಪು ಯೂನಿವರ್ಸಿಟಿನಲ್ಲಿ ಹೋದಾಗ ವ್ಯಾಲ್ಯೂಯೇಷನ್ನಿಗೆ ಹೋಗೋದೇ ಒಂದು ದೊಡ್ಡ ಹಬ್ಬ. ಎಲ್ಲ ಸ್ನೇಹಿತರು ಬರೋರು, ನಾವೊಂದು ಸಾಮಾನು ಸರಂಜಾಮುಗಳ ಜೊತೆ ಹೋಗ್ತಿದ್ವಿ, 8 ದಿನ ಅಲ್ಲಿರ್ತಿದ್ವಿ. ದಟ್ ವಾಸ್ ದ ಗೋಲ್ಡನ್ ಡೇಸ್. ವಿ ಸ್ಪೆಂಡ್ ಟುಗೆದರ್, ವಿ ಡಿಸ್ಕಸ್ಡ್ ಈಚ್ ಅದರ್. ವ್ಯಾಲ್ಯೂಯೇಷನ್ ಅಂದ ತಕ್ಷಣ ರೀಚಾರ್ಜ್ ಆಗಿ ಬಂದುಬಿಡ್ತಿದ್ವಿ ನಾವು. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಪಾಡಿಗವ್ರು ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗೋರು, ಯಾರು ಒಬ್ರಿಗೊಬ್ರು ಮಾತಿಲ್ಲ, ಕತೆ ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಐ ವಾಸ್ ಡಿಸ್ಗಸ್ಟೆಡ್ ಇನ್ ದೋಸ್ ಡೇಸ್. ಬಟ್ ಲೇಟರ್ ಪಾರ್ಟ್ ಏನಿದೆ, ಬರ್ತಾ ಟೀಚರ್ಸು ಪಾಪ ಭಾಳಷ್ಟು ಅನುಮಾನಗಳಿತ್ತು ನಮ್ಮ ಮೇಲೆ. ಇವರು UG PG ಅದೇನೋ ಭ್ರಮೆಗಳು ಭಾಳ ಇತ್ತು. ನಮಗೇನು ಇರಲಿಲ್ಲ, ಅದೇನು ಉತ್ಪ್ರೇಕ್ಷೆ ಏನಲ್ಲ ಅದು. ಯಾಕೆಂದರೆ ನಾನು ಪ್ರೈಮರಿ ಸ್ಕೂಲಿಂದ ಬಂದವ. ಫಸ್ಟ್ ಬೇಸಿಕಲಿ ನಾನು ಜಾಯ್ನ್ ಆಗಲಿಲ್ಲ ಅಷ್ಟೇ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ HM, ಜೂನಿಯರ್ ಕಾಲೇಜ್, ಡಿಗ್ರಿ ಕಾಲೇಜ್, ಯೂನಿವರ್ಸಿಟಿ ನನಗೆ ಗೊತ್ತು. ಅದು ಆ ಎಲ್ಲ ಹಂತ ದಾಟಿ ಬಂದಿದ್ದು ಹೆಚ್ಚುಗಾರಿಕೆಗೆ ಹೇಳ್ತಾ ಇಲ್ಲ. ಒನ್ ಶುಡ್ ಬಿ ಗ್ರೌಂಡ್ ಡೌನ್ ಟು ದಿ ಅರ್ತ್, ರೈಟ್? ಬಟ್ ಇಲ್ಲಿ ಬಂದಾದಮೇಲೆ ಸ್ವಲ್ಪ ದಿನಗಳಲ್ಲಿ ಎಲ್ಲರ ಪರಿಚಯ ಆಯಿತು. ಎಸ್ಪೆಷಲಿ ಲಾಸ್ಟ್ ಮೂಮೆಂಟಲ್ಲಿ ನಾವೇನು ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ವಿ, ಅಲ್ಲಿ ನಮ್ಮ ನಾಗರಾಜ್ ಸರ್ ಏನು ಮಾತಾಡಿದ್ದು, ಅದರಲ್ಲಿ ಏನು ಎಳ್ಳಷ್ಟು ಉತ್ಪ್ರೇಕ್ಷೆ ಇರಲಿಲ್ಲ. ನೀವೆಲ್ಲ ಸಾಕ್ಷಿಭೂತರಾಗಿದ್ದೀರಿ, ಅದೆಲ್ಲರೂ ಕಣ್ಣಾರೆ ನೋಡಿದ್ದೀರಿ. ಆಮೇಲೆ ಅವರು ತೋರಿಸಿದ ಕಮಿಟ್ಮೆಂಟು, ಆಮೇಲೆ ಅವರು ಇಡೀ ಈವೆಂಟನ್ನು ಆರ್ಗನೈಸ್ ಮಾಡಿದ ರೀತಿ, ಮತ್ತು ಅದರಿಂದ ನಮಗೆ ಇವತ್ತಿಗೂ ಕರ್ನಾಟಕದಾದ್ಯಂತ ನಾನು ಯಾವ ಯೂನಿವರ್ಸಿಟಿಗೆ ಹೋದರೂ ಕೂಡ ನಮ್ಮ ಕಾನ್ಫರೆನ್ಸನ್ನು ನೆನೆಸ್ತಾರೆ. ಬಟ್ ಈಗ ನನಗೆ ಭಾಳ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ವೆನ್ ಕಂಪೇರ್ಡ್ ಟು ಆಲ್ ಅದರ್ ಯೂನಿವರ್ಸಿಟೀಸ್, ಬಟ್ ಅವರ್ ಯೂನಿವರ್ಸಿಟಿ ಹ್ಯಾಸ್ ಎ ವೆರಿ ಗುಡ್ ಆ್ಯಂಡ್ ಕಮಿಟೆಡ್ ಫ್ಯಾಕಲ್ಟಿ, ಎಸ್ಪೆಷಲಿ ದಿ ಪೊಲಿಟಿಕಲ್ ಸೈನ್ಸ್ ಫ್ಯಾಕಲ್ಟಿ. ಅದಕ್ಕೆ ನಮಗೆ ಭಾಳ ಸಂತೋಷ ಏನಾಗಿದೆ, ನಮಗೆ ವ್ಯಾಲ್ಯೂಯೇಷನ್ 15 ದಿನ ಆಗೋ ಮಟ್ಟಕ್ಕೆ ನಮ್ಮೆಲ್ಲರ ಸಹಕಾರ, ಆಮೇಲೆ ಎಲ್ಲ ಗೆಸ್ಟ್ ಫ್ಯಾಕಲ್ಟಿಗಳೆಲ್ಲರೂ ಪಾಪ 5,000 ರೂಪಾಯಿ ನಮ್ಮ ಕಾನ್ಫರೆನ್ಸಿಗೆ ಕೊಟ್ಟಿದ್ದು ಗ್ರೇಟ್. ಅದು ಪಾಪ ಅವ್ರ ಕಷ್ಟ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಉಳಿದಂತೆ ಎಲ್ಲ ಟೀಚರ್ಸು 10,000 ರೂಪಾಯಿ ಕೊಟ್ಟಿದ್ದು. ಬಟ್ ಟೋಟಲಿ ಯು ಮೇಡ್ ದ ಈವೆಂಟ್ ಹ್ಯೂಮಂಗಸ್. ತುಂಬ ಚೆನ್ನಾಗಿ ಮಾಡಿದ್ರಿ, ಅದಕ್ಕೆ ಭಾಳ ಸಂತೋಷ. ನಾನು ಈ ಸಂದರ್ಭದಲ್ಲಿ ಇದೇನು ಫ್ಯಾಟರ್ನಿಟಿ ಇವತ್ತು ಬೆಳಿಗ್ಗಿಂದ ಸುರೇಂದ್ರ ಸರ್ ಮಾತಾಡಿದರು, ಮೇಡಮ್ ಮಾತಾಡಿದರು, ಸರು ಮಾತಾಡ್ತಾರೆ ಇವಾಗ. ಅಲ್ಲಿ ನೀವು ತೋರಿಸಿದ ಕಮಿಟ್ಮೆಂಟು, ಆ ವಿಷಯ ತಿಳ್ಕೋಬೇಕು ಅಂತ ನಿಮ್ಮಲ್ಲಿದ್ದ ಕುತೂಹಲ, ನೀವು ಪ್ರಶ್ನೆ ಕೇಳುವಂಥ ಒಂದು ಮನೋಭಾವಿಕೆ, ಅದನ್ನು ತಿಳ್ಕೋಬೇಕು ಅನ್ನೋವಂಥ ಮನೋಭಾವಿಕೆ, ಇವುಗಳು ಸಾಕು. ಅಷ್ಟಿದ್ದರೆ ಡೆಫಿನೆಟ್ಲಿ ನಮ್ಮ ಟೀಚರ್ಸು ಇನ್ನೂ ತುಂಬ ಚೆನ್ನಾಗಿದ್ದಾರೆ, ಕ್ರಿಯೇಟಿವ್ ಆಗಿದ್ದಾರೆ. ನಾಳೆ ಒಂದು ಕ್ರಿಯೇಟಿವ್ ಸಮಾಜ ನಾವು ಸೃಷ್ಟಿ ಮಾಡ್ತಾರೆ ಅನ್ನೋ ಭರವಸೆ ನಮಗೆ ಖಂಡಿತವಾಗ್ಲೂ ಇದೆ. ಬಟ್ ಇಲ್ಲಿ ನಾವು ಪದೇ ಹೇಳ್ತಿರ್ತೀನಿ ನಾನು ಕೂಡ, ನಮ್ಮ
ವ್ಯಕ್ತಿಗಳಿಗೆ ಎಸ್ಪೆಷಲಿ ನಾವೆಲ್ಲ ಟೀಚರ್ಸ್ ಇದ್ದೀವಿ, ಕೆಲವರೆಲ್ಲ ಬಿಗಿನರ್ಸ್ ಇದ್ದಾರೆ, ಕೆಲವರೆಲ್ಲ ವೆಲ್ ಲರ್ನಡ್ ಟೀಚರ್ಸ್ ಇದ್ದಾರೆ. ನಮಗೆ ಯಾವ ಹಂತದಲ್ಲಿ ನಾನು ಕಲ್ತ್ಬಿಟ್ಟೆ ಅನ್ನೋ ಭಾವನೆ ನನಗೆ ಬರುತ್ತೋ ಆವತ್ತು ನಮ್ಮ ಅವಸಾನ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನಂಬಿದವನು. ಕಲಿಯೋದು ಭಾಳ ಇದೆ. ನಾವೆಷ್ಟೇ ಕಲ್ತರೂ ನಮಗಿಂತ ಭಾಳಷ್ಟು ಕಲ್ತಿರೋರು ಇರ್ತಾರೆ. ಯಾವತ್ತೂ ಕೂಡ ನಮಗೆ ಎಂಥ ಬ್ರಹ್ಮಾಂಡನ ಯಾರೇ ಹೇಳ್ಕೊಟ್ರು ಕೂಡ ಯು ಹ್ಯಾವ್ ಟು ವೆರಿಫೈ ಯುವರ್ ನಾಲೆಜ್ ವಿತ್ ದ ನಾಲೆಜ್ ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದಿ ಪಬ್ಲಿಕ್ ಡೊಮೈನ್. ಅದಕ್ಕೆ ಇವತ್ತು ಸಾಕಷ್ಟು ಅನುಕೂಲಗಳಿದೆ. ಇವತ್ತು ನಮ್ಮ ಏನೇ ಸಿಲೆಬಸ್ ಮಾಡಿದರೂ ಇವತ್ತು ನಮಗೆ ಲಿಟ್ರೇಚರ್ ಇಲ್ಲ ಅಂತ ಕೇಳೋ ಹಾಗೆ ಇಲ್ಲ, ಯಾರು ಹೇಳೋ ಹಾಗೆ ಇಲ್ಲ. ಇಟ್ ಈಸ್ ಇನ್ ಯುವರ್ ಟಿಪ್ ಆಫ್ ದಿ ಫಿಂಗರ್. ಅದನ್ನು ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್. ಅದನ್ನು ವೆರಿಫೈ ಮಾಡೋದಕ್ಕೂ ದೇರ್ ಆರ್ ಸಮ್ ಆ್ಯಪ್ಸ್, ದೇರ್ ಆರ್ ಸಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸಸ್ ಅಥವಾ ಇನ್ನು ಬೇರೆ ಬೇರೆ ಏನೇನೋ ಇದೆ. ಅದೇನೇ ಇರಲಿ, ನಮ್ಮ ತುಮಕೂರು ಯೂನಿವರ್ಸಿಟಿನಲ್ಲಿ ಎಲ್ಲ ಟೀಚರ್ಸು ಇಷ್ಟು ಕ್ರಿಯಾಶೀಲರಾಗಿ ಸ್ವಲ್ಪದಾಗಿದ್ದರೂ ಕೂಡ ಸ್ಮಾಲ್ ಈಸ್ ಆಲ್ವೇಸ್ ಬ್ಯೂಟಿಫುಲ್. ನೀವೆಲ್ಲರೂ ಭಾಳ ಸಹಕಾರದಿಂದ ಅಧ್ಯಯನಶೀಲರಾಗಿ, ಸತತವಾಗಿ ಅಧ್ಯಯನಶೀಲರಾಗಿ ನಿಮ್ಮಲ್ಲಿರೋ ನಾಲೆಡ್ಜನ್ನು ವೆರಿಫೈ ಮಾಡಿ. ನೀವು ವೆರಿಫೈ ಮಾಡಿ ಆಮೇಲೆ ಸತ್ಯ ಅಂತ ಅಂದರೆ ಯು ಹ್ಯಾವ್ ಟು ಫಾಲೋ. ವೆರಿಫೈ ಮಾಡಿ ನೀವೊಂದು ಸರಿಯಾದ ರೀತಿಯಲ್ಲಿ ಮುಂದಿನ ವಿದ್ಯಾರ್ಥಿಗಳನ್ನು ಮುನ್ನಡೆಸ್ತೀರಿ. ವಿದ್ಯಾರ್ಥಿಗಳು ದಿನ ದಿನ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ನಮ್ಮ ವಿಭಾಗಕ್ಕೂ ಕೂಡ ಈ ಸಾರಿ ಕಡಿಮೆ ಆಗಿದೆ, ಎಲ್ಲ ವಿಭಾಗಕ್ಕೂ ಕಡಿಮೆ ಆಗಿದೆ, ನಮಗೂ ಕಡಿಮೆ ಆಗಿದೆ. ನಮ್ಮಲ್ಲಿ ಈ ಸಾರಿ 40 ಅಷ್ಟೇ ಆಯಿತು. 50+60 ಆಗೋದು ನಮ್ಮದು, 63, 65 ಆಗೋದು. 20 ಸ್ಟೂಡೆಂಟ್ಸ್ ಕಡಿಮೆ ಆಗಿದ್ದಾರೆ. ಆಲ್ ಓವರ್ ಎಲ್ಲ ಡಿಪಾರ್ಟ್ಮೆಂಟ್ಸು ಕಡಿಮೆ ಆಗಿದೆ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸೋದು, ಆಸಕ್ತಿ ಕಳಿಯೋದು ಟೀಚರೇ. ಇಂಥ ಸಬ್ಜೆಕ್ಟನ್ನು ನಾನು ಓದಬೇಕು ಅಂತ ಮಗುವಿಗೆ ಏನಾದರೂ ಅನಿಸಿದರೆ ಇಟ್ ಈಸ್ ಬಿಕಾಸ್ ಆಫ್ ದ ಟೀಚರ್, ರೈಟ್? ನಾನು wholeheartedly say I remember a great teacher whose name is Mallappa, and another great teacher Mallappa Amravati. He was in States for 10 more years. ಅವ್ರು ನಾನು ಪಿ ಜಿನಲ್ಲಿದ್ದರು. ಇನ್ನೊಬ್ಬ ಮಲ್ಲಪ್ಪ ಅಂತ ನಮ್ಮ ಯು ಜಿನಲ್ಲಿದ್ದರು, ಕೊಟ್ರೇಶ್ವರ ಕಾಲೇಜ್ ಕೊಟ್ಟೂರಲ್ಲಿ. ಅವ್ರ ಪುಸ್ತಕ ಎಲ್ಲ ಬರೆದಿದ್ದಾರೆ, ಟಿ ಮಲ್ಲಪ್ಪ ಅಂತ ನೀವು ನೋಡಿರ್ಬೋದು. ಅವ್ರು ನನಗೆ ಇನ್ಸ್ಪೈರ್ ಆಗಿ ನಾನು ಪೊಲಿಟಿಕಲ್ ಸೈನ್ಸ್ ಓದಬೇಕಂತ ನನಗೆ ಅನಿಸಿತ್ತು. ನೀವು ಅಥವಾ ನಮ್ಮ ಟೀಚರ್ಸನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳು ಡೆಫಿನೆಟ್ಲಿ ನಾನು ಮೇಷ್ಟ್ರು ಆಗಬೇಕು ಅಂತ ಮೇಷ್ಟ್ರು ಆಗೋದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಿರಿ, ಒಟ್ಟಿಗೆ ಇರ್ರಿ. ನೀವೆಲ್ಲರೂ ಸಹಕಾರದ ಭಿನ್ನಾಭಿಪ್ರಾಯಗಳು ಸಹಜ ಬಂದೇ ಬರುತ್ತಿರೋದು, ಅದೇನಿಲ್ಲ. ನೀವು ವ್ಯಕ್ತಿಗಳನ್ನು ನಾವು ಹೇಗೆ ನೋಡಬೇಕು ಅಂತ ಹೇಳಿದರೆ ಅವ್ರು ಹೇಗಿದ್ದಾರೆ ಹಾಗೆ ನಾವು ನೋಡಬೇಕು. ನಾವು ಹೇಗಿರಬೇಕು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು, ರೈಟ್? ಹಾಗಾಗಿ ಅಕ್ಸೆಪ್ಟ್ ದ ಪೀಪಲ್ ಆ್ಯಸ್ ದೇ ಆರ್, ರೈಟ್? ಆ್ಯಂಡ್ ಒನ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ಯು. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇರಲಿ. ಸೊ ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿದ್ದಾರೆ. ಅದರಲ್ಲಿ ಗೆಸ್ಟ್ ಫ್ಯಾಕಲ್ಟಿ, ಪರ್ಮನೆಂಟ್ ಫ್ಯಾಕಲ್ಟಿ, ಆ ಭಿನ್ನ ಭೇದ ಯಾರೂ ಮಾಡಲ್ಲ. ಮಾಡಿದರೂ ಇಗ್ನೋರ್ ಮಾಡಿ ನೀವೆಲ್ಲರೂ ಇನ್ವಾಲ್ವ್ ಆಗಿ. ಮೇಡಮ್ ಹೇಳಿದ ಹಾಗೆ ನಿಮ್ಮಲ್ಲಿ ಗೆಸ್ಟ್ ಇರಲಿ, ಏನೇ ಇರಲಿ, ನಿಮ್ಮಲ್ಲಿ ಒಳ್ಳೆ ನಾಲೆಡ್ಜ್ ಇದ್ದರೆ, ಒಳ್ಳೆ ರೀಡಿಂಗ್ ಇದ್ದರೆ ಯಾರು ಬೇಕಾದರೂ ನಿಮ್ಮನ್ನು ಗುರುತಿಸ್ತಾರೆ, ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ. ಅದರ ಉದ್ದೇಶ ವಿದ್ಯಾರ್ಥಿಗಳನ್ನು ರೂಪಿಸೋದು, ಸಮಾಜ ರೂಪಿಸೋದು. ಈ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ಇದನ್ನು ಈ ನಮ್ಮ ಅಕಾಡೆಮಿ ಬಗ್ಗೆ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಕಾನ್ಫರೆನ್ಸ್ ಮಾಡಿ, ಕಾನ್ಫರೆನ್ಸಲ್ಲಿ ಉಳಿದಿರೋ ಹಣನ ಯಾರು ಬೇಕಾದರೂ ಒಂದಷ್ಟು ಮಜಾ ಮಾಡಿಬಿಡೋರು, ಏನೋ ಗೊತ್ತಿಲ್ಲ, ಏನೋ ಒಂದಷ್ಟು ಟ್ರಿಪ್ ಮಾಡ್ಕೋಬೋದಿತ್ತು, ಅಥವಾ ನಾವೇ ಎಲ್ಲ ಆಫೀಸ್ ಬೇರೆಯವ್ರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಏನೋ ಒಂದು ಮಾಡಿ ಮೋಜು ಮಸ್ತಿ ಮಾಡ್ಬೋದಿತ್ತು. ಬಟ್ ಅದಕ್ಕೆ ಆಗದೇ ಇಡೀ ಟೀಮ್, ವನಾಂಜನೇಯ ಸರ್, ರಾಧಾಕೃಷ್ಣ ಸರ್, ಎಸ್ಪೆಷಲಿ ನಾಗರಾಜ್ ಸರ್, ಅವರೆಲ್ಲ, ಧರಣೇಶ್, ಮಂಜುನಾಥ್, ಎವ್ರಿಬಡಿ ಫಾರ್ ದಟ್ ಮ್ಯಾಟರ್, ಎಲ್ಲರೂ ಕಮಿಟೆಡ್ ಆಗಿ 1 ಲಕ್ಷ ರೂಪಾಯಿ ಇಡಿಗಂಟು ಕೊಟ್ಟು ಗೋಲ್ಡ್ ಮೆಡಲ್ ಇಟ್ಟಿರೋದು, ಎವ್ರಿಥಿಂಗ್ ಈಸ್ ರಿಯಲಿ ಅಪ್ಲಾಡಬಲ್, ಅಪ್ರಿಷಿಯಬಲ್. ನೀವು ಎಲ್ಲ ಯೂನಿವರ್ಸಿಟಿ, ಈಗ ಸುರೇಂದ್ರ ಸರು ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ನೀವು ಅಂತ. ಇದೇ ರೀತಿ ಇನ್ನೂ ಉತ್ತಮವಾಗಿ ನೀವು ಮಾಡಿ. ನಮ್ಮ ಡಿಪಾರ್ಟ್ಮೆಂಟಿನ ಸಹಕಾರ ನಿಮಗೆ ಖಂಡಿತ ನಿರಂತರವಾಗಿರುತ್ತೆ. ಯಾರು ಚೇರ್ಮನ್ ಆಗಲಿ, ಏನೇ ಆಗಲಿ, ದಟ್ ಈಸ್ ಅದು ರೊಟೇಷನ್ ಮೇಲೆ ಆಗ್ತಾ ಇರುತ್ತೆ. ನಮ್ಮೆಲ್ಲ ಟೀಚರ್ಸು ಚೆನ್ನಾಗಿದ್ದಾರೆ. ದೇ ಆರ್ ಆಲ್ ವೆರಿ ಕೋಆಪರೇಟಿವ್. ನಮ್ಮ ಸಹಕಾರ ನಿಮಗಿರುತ್ತೆ. ದಯವಿಟ್ಟು ನೀವು ನಮ್ಮ ಡಿಪಾರ್ಟ್ಮೆಂಟಿಂದ ಏನೇ ಸಹಕಾರ ಬೇಕಾದರೂ ಖಂಡಿತ ನೀವು ಅಪೇಕ್ಷೆ ಪಡ್ಬೋದು, ಮುಕ್ತವಾಗಿ ಬರ್ಬೋದು, ಚರ್ಚೆ ಮಾಡ್ಬೋದು. ಅಂಥದ್ದೊಂದು ವಾತಾವರಣ ನಮ್ಮಲ್ಲಿ ಇದೆ. ಹೀಗೆ ಮುಂದುವರಿಲಿ.
ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ. ಇಬ್ಬರು ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಸರು ಚೆನ್ನಾಗಿ ಮಾತಾಡಿದ್ದಾರೆ. ಅಲ್ಲಿ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅನಾಲಿಸಿಸ್ಸು ಇವೆಲ್ಲವೂ ಇನ್ಡೆಪ್ತಾಗಿ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋದು, ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋದು. ಅದನ್ನು ನೀವು ಇಂಡಿವಿಜುವಲಾಗಿ ಮಾಡಿ, ಎಲ್ಲ ಮಾಡೋಕ್ಕಾಗಲ್ಲ. ಈ ಫೆರಿನಲ್ಲಿ ಒಂದಷ್ಟು ಹೇಳಿರ್ತಾರೆ, ಅದರ ಕೋರ್ ಐಡಿಯಾ ಏನು, ಅದನ್ನು ಹೇಗೆ ಹೇಳಬೇಕು, ಅದು ಹೇಗೆ ಎಲ್ಲಿಂದ ನಾವು ಅದನ್ನು ಎಕ್ಕಬೇಕು, ಇಷ್ಟನ್ನು ಯೋಚನೆ ಮಾಡಿದರೆ ಎಲ್ಲ ಪರಿಕಲ್ಪನೆಯೂ ಎಲ್ಲ ರೀತಿಯಲ್ಲಿ ತಿಳ್ಕೊಬಾರ್ದು. ಎಲ್ಲವನ್ನೂ ಒಂದು ರೀತಿ ಅದರದ್ದು ಒಳಿತು ಕೆಡುಕು ಎಲ್ಲವನ್ನೂ ಸೇರಿಸ್ಕೊಂಡು ನೀವು ಹೇಳುವಂಥ ಪ್ರಯತ್ನ ಮಾಡಿ. ಒಳ್ಳೆಯ ಶಿಕ್ಷಕರಾಗಲಿ, ಎಲ್ಲರೂ ಇದ್ದೀರಿ, ಇನ್ನೂ ಚೆನ್ನಾಗಾಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದಾಧಿಕಾರಿಗಳಿಗೆಲ್ಲರಿಗೂ ಹೊನ್ನಾಂಜನೇಯ ಸರ್, ರಾಧಾಕೃಷ್ಣ ಸರ್ ಮತ್ತು ಈರಣ್ಣ ಸರ್ ಬಂದಿದ್ದಾರೆ, ನಾಗರಾಜ್ ಸರ್, ಮತ್ತು ನಮ್ಮ ವಿಶೇಷವಾದ ಥ್ಯಾಂಕ್ಸ್ ನಮ್ಮ ಅರುಣ್ ಕುಮಾರ್ಗೆ. ನಮ್ಮ ಡಿಪಾರ್ಟ್ಮೆಂಟ್ನ ಔಟ್ಪುಟ್ಟು PhD ಅವಾರ್ಡ್ ಆಯಿತು, ಕೆಲಸ ಆಯಿತು, ಅದರ ಸಂಬಂಧ ಅವ್ನು ಖುಷಿನ ಹಂಚ್ಕೊಂಡಿದ್ದಾನೆ, ಇವತ್ತೆಲ್ಲ ಊಟ ಹಾಕಿದ್ದಾನೆ, ಅವನಿಗೂ ಒಳ್ಳೆಯದಾಗಲಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಯಾರು ಹೊಸದಾಗಿ ನ್ಯೂ ಕಮ್ಮರ್ಸ್ ಬಂದಿದ್ದಾರೆ ಟೀಚರ್ಸ್ ಆಗಿ, ಅವ್ರಿಗೆಲ್ರಿಗೂ ಕೂಡ ಮೋಸ್ಟ್ ವೆಲ್ಕಮ್ ಟು ದಿ ಡಿಪಾರ್ಟ್ಮೆಂಟ್. ಆ್ಯಸ್ ಆ್ಯಂಡ್ ವೆನ್ ಯು ಫೈಂಡ್ ಟೈಮ್ ಯು ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ದ ಡಿಪಾರ್ಟ್ಮೆಂಟ್ ಒನ್ಸ್. ಬಟ್ ಯಾವಾಗಲೂ ಲವಲವಿಕೆಯಿಂದ ಇರ್ರಿ. ವ್ಯಕ್ತಿವಾದ ನಿಮ್ಮಲ್ಲಿ ಯಾವ ಕಾರಣಕ್ಕೂ ತಂದ್ಕೋಬೇಡಿ. ವ್ಯಕ್ತಿವಾದ ಅಂದರೆ ಅದೇ ನಾನು ಫಸ್ಟ್ ಬಿಗಿನಿಂಗ್ ಹೇಳಿದ್ದು, ಅದೇ ನನಗೆ ಗೊತ್ತಿದೆ ಅನ್ನೋ ನನಗೆ ಬಂದ ತಕ್ಷಣ ನನ್ನ ಸಾವು ಆರಂಭ ಆಗಿದೆ ಅಂತಲೇ ಅರ್ಥ. ಅದು ಎಂಥ ಐನ್ಸ್ಟೀನಿಗೂ ಹಂಗಿರಲಿಲ್ಲ. ಐನ್ಸ್ಟೀನ್ ಒಂದು ಸಾರಿ ಏನು ಹೇಳ್ತಾರೆ ಗೊತ್ತಾ, ನೀನು ಇಷ್ಟು ಎತ್ತರಕ್ಕೆ ಇಷ್ಟು ದೂರಕ್ಕೆ ನೀನು ಹೇಗೆ ನೋಡೋಕ್ಕೆ ಸಾಧ್ಯ ಆಯಿತು, ನೀನು ಇಂಥ ಒಂದೊಂದು ಪರಿಕಲ್ಪನೆ ಕಂಡುಹಿಡಿದಲ್ಲ ನೀನು ಅಂತ ಯಾರೋ ಕೇಳಿದಾಗ ಐನ್ಸ್ಟೀನ್ ಹೇಳಿದ್ದು, ನಾನು ಕೂಪರ್ನಿಕಸ್ ಗೆಲೀಲಿಯೋ ಭುಜದ ಮೇಲೆ ನಿಂತಿದ್ದೆ ಅಂತ ಹೇಳ್ತಾನೆ. ನಾನೇ ಕಂಡುಹಿಡಿದಿದ್ದು ಅಂತ ಹೇಳಿಲ್ಲ ಅದು. ನಾನು ಕೂಪರ್ನಿಕಸ್ ಗೆಲೀಲಿಯೋನ ಭುಜದ ಮೇಲೆ ನಿಂತ್ಕೊಂಡಿದ್ದರಿಂದ ನನಗೆ ಅಷ್ಟು ದೂರ ನೋಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾನೆ. ರೈಟ್? ಯಾವಾಗ ನಾವು ವ್ಯಕ್ತಿವಾದಕ್ಕೆ ಕೈ ಕೊಡ್ತೀವೋ ಆವತ್ತು ಡೆಫಿನೆಟ್ಲಿ ನಮ್ಮ ವಿವೇಕ ಸತ್ತಿದೆ ಅಂತ ಅರ್ಥ. ಅದಕ್ಕೇ ಸಾಕ್ರಟಿಸ್ ಹೇಳ್ತಾನೆ, ವಿ ಮಸ್ಟ್ ಬಿ ಆಲ್ವೇಸ್ ಬಿ ಗೈಡೆಡ್ ಬೈ ರೀಸನ್. ವಿವೇಕದಿಂದ ನಾವು ಯಾವತ್ತೂ ಮಾರ್ಗದರ್ಶಿಗೆ ಒಳಗಾಗ್ತಿರ್ಬೇಕು. ವಿವೇಕ ಅಂದರೆ ಏನು ಅಂದರೆ ಎವ್ರಿ ಮೂಮೆಂಟ್ ಎವ್ರಿ ಸೆಕೆಂಡಲ್ಲಿ ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ, ನಾನು ಹೇಳಿದ್ದು ಸರಿನಾ ತಪ್ಪಾ, ಇದೆಲ್ಲ ನಮಗೂ ನೈತಿಕತೆ ಬೇಕಲ್ಲ. ನನ್ನ ಮಗನ್ನ ಸೇರಿಸೋದಕ್ಕೆ ಒಳ್ಳೆ ಕಾಲೇಜ್ ಬೇಕು, ಒಳ್ಳೆ ಸ್ಕೂಲ್ ಬೇಕು, ಒಳ್ಳೆ ಮೇಸ್ಟ್ರು ಬೇಕು, ಒಳ್ಳೆಯದೇ ಫೆಸಿಲಿಟೀಸ್ ಇರಬೇಕು. ನನ್ನ ಹತ್ರ ಬಂದಿರೋ ಮಕ್ಕಳು ಅವ್ರ ತಂದೆ ತಾಯಿನ ಅದನ್ನೇ ಅಕ್ಸೆಪ್ಟ್ ಮಾಡ್ಬೋದಲ್ಲ. ಆ ಪ್ರಜ್ಞೆ ನಮಗೆ ಜಾಗೃತವಾಗಿದ್ದರೆ ನಾವು ಪ್ರಾಮಾಣಿಕವಾಗಿ ಪಾಠ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಸಾರಿ ಐ ಎನ್ಕ್ರೋಚ್ಡ್ ಯುವರ್ ಟೈಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ದಯವಿಟ್ಟು ಕ್ಷಮಿಸಿ, ನನಗೆ ಮೀಟಿಂಗ್ ಇದೆ. ಸುರೇಂದ್ರ ಸರ್ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ದಯವಿಟ್ಟು ಅನುಮತಿ ಮಾಡಿ. ಸದಾ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದರೂ ಕೂಡ ಇವತ್ತು ತಮ್ಮ ಸಮಯವನ್ನು ಕೊಟ್ಟು ನಮ್ಮೊಟ್ಟಿಗೆ ಕಳೆದಿದ್ದಾರೆ. ಶಿಕ್ಷಣದ ಬೇರು ಕಹಿಯಾಗಿದ್ದರೂ ಅದರ ಫಲ ಸಿಹಿಯಾಗಿರುತ್ತೆ ಅನ್ನೋ ಮಾತನ್ನು ನೆನಪಿಸ್ಕೊಳ್ತಾ ಅವ್ರಿಗೆ ನಮ್ಮ ವಿಭಾಗದ ವತಿಯಿಂದ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ವಿ. ದಯವಿಟ್ಟು ಅದನ್ನು ಶ್ರೀಯುತರು ಸ್ವೀಕರಿಸಬೇಕು. ಸೊ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಹಾಗೂ ಅಭಿನಂದನೆಯನ್ನು ಮಾಡಿದಂಥ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ